ಇನ್ಸಿಡೆಂಟನ್ನು ನಾವು ಹೇಳೋದು, ನಾನು ದೂರಿನಿಂದ ಕೂತು ಯಾರ ಪರ ವಿರುದ್ಧ ನಾನು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ, ನನ್ನ ಜಡ್ಜ್ಮೆಂಟ್ ಕೊಡೋ ಅಧಿಕಾರನೂ ನನಗಿಲ್ಲ. ಬಟ್ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋಕ್ಕಾಗಲ್ಲ ನಿಮ್ಗೆ. ಇಷ್ಟು ಅಯೋಗ್ಯರಿದ್ದೀರಿ ನೀವು. ಹಿಂದೆ ಅಲ್ಲೇ ಬಾಣಂತಿಯರ್ ಸತ್ರು, ಈ ಜಮೀರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೋಗಲಿಲ್ಲ ಅಲ್ಲಿ. ಈಗ ಇದಕ್ಕೆ ದೊಡ್ಡ ಘಟನೆ ಆದರೂ ಹೋಗಿಲ್ಲ. ಮತ್ತು ಅವ್ರ ಮನೆ ಮೇಲೆ ಗುಂಡಾರಿಸ್ತಾರೆ ಅಂದ್ರೆ ಜನಾರ್ದನ್ ರೆಡ್ಡಿನ ಅಥವಾ ಅವ್ರ ಮನೆಯಲ್ಲಿ ಯಾರನ್ನಾದ್ರೂ ನಿಮ್ಗೆ ಕೊಲ್ಲೋ ಉದ್ದೇಶ ಇತ್ತನ? ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಸರ್ಕಾರ ತಮ್ಮ MLA ಬಚಾವ್ ಮಾಡೋದಕ್ಕೆ ಒನ್ ಸೈಡೆಡ್ ಮಾತಾಡ್ತಾ ಇದ್ದಾರೆ. ಒನ್ ಸೈಡೆಡ್ ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಇದನ್ನ ನೀವು ನಿಮ್ಮ ತನಿಖೆ ಬಗ್ಗೆನೂ ನಮಗೆ ವಿಶ್ವಾಸ ಇಲ್ಲ. ಯಾಕಂದ್ರೆ ಇನ್ನೂ ತನಕ ನೀವು MLA ಬಗ್ಗೆ ಒತ್ತಾಯ ಮಾಡಿ ಜನಾರ್ದನ್ ರೆಡ್ಡಿ ನಾನು ಧರಣಿ ಕೊಡ್ತೇನೆ ಅಂತ ಹೇಳಿ, ಶ್ರೀರಾಮುಲು ಧರಣಿ ಕೊಡ್ತೇನೆ ಅಂತ ಹೇಳಿ, ಶ್ರೀರಾಮುಲು ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಇಮಿಡಿಯೇಟ್ FIR, ಗುಂಡು ಹಾರಿಸಿದವ್ರ ಮೇಲೆ 24 ತಾಸು ಮೇಲೆ FIR ಆಗ್ತದೆ. ಹಾರಿಸ್ಲಿಕ್ಕೆ ಪ್ರೇರಣೆ ಕೊಟ್ಟವ್ರ ಮೇಲೆ, ಹಾರಿಸಿದವ್ರ ಮೇಲೆ. ಹಾಗಾಗಿ ಸರ್ಕಾರ ನಡ್ಕೊಳ್ಳುವಂಥ ರೀತಿಯಲ್ಲ. ಯಾವುದೇ ಸರ್ಕಾರ ಇದ್ದಾಗ ತಮ್ಮ ಪಾರ್ಟಿಯವರು ತಪ್ಪು ಮಾಡಿದ್ರು ಸಹಿತ, ಅದು ಏನೋ ಸಣ್ಣ ಪುಟ್ಟ ತಪ್ಪು, ಭ್ರಷ್ಟಾಚಾರದ ಆರೋಪ, ಮತ್ತೊಂದು ಮುಗಿದೊಂದು, ಅದು ಆಗಬಾರ್ದು. ಅದರಲ್ಲಿ ಏನೋ ಸ್ವಲ್ಪ ಬಚಾವ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಈ ಥರದ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಯು ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್. ಅವಾಗ ಜನರದ್ದು ಇದೇನು? ಹಾಗಾಗಿ ಇದನ್ನ ಒಂದು ನೀವು ಸೆಂಟ್ರಲ್ ಏಜೆನ್ಸಿಗೆ ಕೊಡ್ರಿ, ಇಲ್ಲ ಅಂದರೆ ಕೋರ್ಟ್ ಮಾನಿಟರ್ಡ್ ತನಿಖೆ ನಡೆಸ್ರಿ. ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿಕೊಡ್ರಿ, ನಿಮ್ಮ ಮಾನಿಟರ್ದಾಗ ತನಿಖೆ ಮಾಡಿಸ್ರಿ ಅಂತ. ಗೊತ್ತಾಗತ್ತೆ ಇಟ್ ಈಸ್ ಟೂ ಮಚ್. ಈ ರೀತಿ ಗುಂಡಾವರ್ತನೆ ಯಾರ ಕಡೆಯಿಂದನೂ ಸಹನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವೆದರ್ ಇಟ್ ಈಸ್ ದಿಸ್ ಪಾರ್ಟಿ ಆರ್ ದ್ಯಾಟ್ ಪಾರ್ಟಿ, ಇಟ್ ಈಸ್ ನಾಟ್ ಪಾಸಿಬಲ್. ಆದರೆ ಇದರಲ್ಲಿ ಒಟ್ಟಾರೆ ಜನಾರ್ದನ್ ರೆಡ್ಡಿ ಅವರು ಆ ಜಾಗದಲ್ಲಿ ಇರಲಿಲ್ಲ, ಆದರೂ ಅವ್ರ ಮೇಲೆ ತಕ್ಷಣ FIR ಆಗ್ತದೆ ಮತ್ತು ಅವ್ರ ಮನೆ ಮೇಲೆ ಗುಂಡು ಹಾರಿಸ್ತಾರೆ. ಇಟ್ ಈಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಅಂದರೆ ನೀವೊಬ್ಬ MLA ಕೊಂದು ಹಾಕ್ಬೇಕಂತ ಮಾಡಿದ್ರೆ ಏನು ನಿಮ್ದು ವಿಚಾರ ಏನೈತಿ? ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್.